ಮಾಡಿ ವಿಶೇಷವಾಗಿ ನಮಸ್ಕಾರವನ್ನು ಮಾಡಿದ್ದಾರೆ. ಇಲ್ಲಿ ಅಸ್ಪೃಷ್ಟ ದೋಷ ಗಂಧಾಯ ಎಂಬುದಾಗಿ ಮೊದಲನೇ ವಿಶೇಷಣವನ್ನಾಗಿ ನೀಡಿದ್ದಾರೆ. ಅಂದರೆ ಯಾವುದೇ ತರಹದ ದೋಷದ ಲೇಷವೂ ಕೂಡ ಇಲ್ಲದೆ ಇರತಕ್ಕಂಥದ್ದು, ಅವರನ್ನ ಭಗವಂತನನ್ನ ಸ್ಪರ್ಶ ಮಾಡದೇ ಇರತಕ್ಕಂಥದ್ದು ಅಂತ. ಇನ್ನು ಕಲ್ಯಾಣ ಗುಣ ಸಿಂಧವೇ ಅಂತ ಇದ್ದಾರೆ. ಕಲ್ಯಾಣ ಗುಣಗಳೇ ಸಮುದ್ರದಂತೆ ಇರತಕ್ಕಂತಹವನು ಎಂಬುದಾಗಿ. ಇಲ್ಲಿ ವಾಸ್ತವಿಕ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಪ್ರಥಮಾಧ್ಯಾಯದ ಸಾರ ಗುಣಪರಿಪೂರ್ಣತ್ವ, ಇದು ಗುಣಪರಿಪೂರ್ಣತ್ವ. ಎರಡನೇ ಅಧ್ಯಾಯದ ಸಾರ ದೋಷ ದೂರತ್ವ, ನಿರ್ದೋಷತ್ವ. ಇದನ್ನ ಮೊದಲಿಗೆ ಹೇಳಬೇಕಾಗಿತ್ತು. ಏನು ಕಲ್ಯಾಣ ಗುಣ ಸಿಂಧವೇ ಅಸ್ಪೃಷ್ಟ ದೋಷಗಂಧಾಯ ಅಂತ ಹೇಳಬೇಕಾಗಿತ್ತು. ಆದರೆ ಅದರ ವಿರುದ್ಧವಾಗಿ ಮೊದಲು ದ್ವಿತೀಯಾಧ್ಯಾಯದ ಅರ್ಥ ಸಂಗ್ರಾಹಕವಾದ ವಿಶೇಷಣವನ್ನ ಮೊದಲಿಗೆ ಹೇಳಿ, ನಂತರ ಪ್ರಥಮಾಧ್ಯಾಯದ ಅರ್ಥ ಪ್ರತಿಪಾದಕವಾದ ಗುಣಪರಿಪೂರ್ಣತ್ವವನ್ನು ತಿಳಿಸುವಂತಹ ವಿಶೇಷಣವನ್ನು ಎರಡನೆಯದ್ದಾಗಿ ಹೇಳಿದ್ದಾರೆ. ಇದು ಏನು ಕೃತ್ಯ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ, ಪ್ರಥಮಾಧ್ಯಾಯದ ಅರ್ಥ ಏನಿದೆ ಅದು ದ್ವಿತೀಯಾಧ್ಯಾಯದ ಅರ್ಥಕ್ಕೆ ಅದು ಹೊಂದಿಕೊಂಡಂತಹದ್ದು. ಆದ್ದರಿಂದ ಇವನು ದೋಷ ದೂರ ಅಂತ ಹೇಳಿದ್ರೆ ಕಲ್ಯಾಣ ಗುಣಪರಿಪೂರ್ಣ ಅಂತ ಗೊತ್ತಾಗ್ತದೆ. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ವಿಶೇಷವಾಗಿ ಇದನ್ನ ದ್ವಿತೀಯಾಧ್ಯಾಯ ಅರ್ಥ ಸಂಗ್ರಾಹಕವಾದ ವಿಶೇಷಣವನ್ನು ದೋಷ ದೂರತ್ವವನ್ನು ಮೊದಲು ಹೇಳಿ, ಪ್ರಥಮಾಧ್ಯಾಯದ ಅರ್ಥದ ಸಂಗ್ರಾಹಕವಾದಂತಹ ಗುಣಪರಿಪೂರ್ಣತ್ವವನ್ನು ನಂತರ ಹೇಳಿ ಅದನ್ನು ಮಂಗಳಾಚರಣೆ ಮಾಡಿದ್ದಾರೆ. ಅಂತಹ ನಮೋ ನಮೋ ಭಕ್ತ ಮುಕ್ತಿದಾಯಿನಿ ಎಂಬುವಂತಹ ವಿಶೇಷಣದಿಂದ ಭಕ್ತ ಮುಕ್ತಿದಾಯಿನಿ ಎಂಬ ಭಕ್ತ ಎಂಬುವಂತಹದ್ರಿಂದ ತೃತೀಯಾಧ್ಯಾಯದ ಸಾರವನ್ನು ಹೇಳಿ ಮುಕ್ತಿದಾಯಿನಿ ಎನ್ನುವಂತಹ ಭಾಗದಿಂದ ನಾಲ್ಕನೇ ಅಧ್ಯಾಯದ ಫಲಾಧ್ಯಾಯದ ಅರ್ಥವನ್ನು ಸಂಗ್ರಹ ಮಾಡಿದ್ದಾರೆ. ಈಗ ಒಟ್ಟಿನಲ್ಲಿ 4 ಅಧ್ಯಾಯದ ಅರ್ಥ ಸಂಗ್ರಾಹಕವಾದಂತಹ ಪದ್ಯವನ್ನು ಮಂಗಳ ಪದ್ಯವನ್ನಾಗಿ ಚಂದ್ರಿಕಾಚಾರ್ಯರು ಅಲ್ಲಿ ರಚನೆ ಮಾಡಿ ನಮ್ಮನ್ನು ಅನುಗ್ರಹಿಸಿದ್ದಾರೆ. ಅಂತಹ ಚಂದ್ರಿಕಾಚಾರ್ಯರು ಇದೇ ಸ್ಥಳದಲ್ಲಿ, ಇದೇ ರಂಗನಾಥನ ಸನ್ನಿಧಾನದಲ್ಲಿ, ಇದೇ ಮಂಟಪದಲ್ಲಿ ಕುಳಿತುಕೊಂಡು ಚಂದ್ರಿಕಾ ಶ್ರೀಮತ್ ತಾತ್ಪರ್ಯ ಚಂದ್ರಿಕಾ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅಂತಹ ಮಹಾನುಭಾವರಾದ ಅವರ ಅನುಗ್ರಹ ಆಶೀರ್ವಾದ ನಮಗೆ ಸದಾ ಇರಲಿ. ಅವರು ನಮ್ಮಲ್ಲಿ ನಿಂತು ಒಂದೆರಡು ಅಕ್ಷರಗಳನ್ನು ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತದ ಮಾರ್ಗ ಪ್ರವಚನಗಳನ್ನು ಮಾಡಿಸ್ರಿ ಅಂತ ಪ್ರಾರ್ಥನೆ ಮಾಡ್ತಾ ಅವರ ಪಾದ ಪದ್ಮಗಳಲ್ಲಿ ಸಮರ್ಪಣೆ ಮಾಡ್ತಾ